ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಿಂದ, ಜೆಪಿ ನಗರ್. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸಿಂಪಲ್ ಡಾಟ್ ಬ್ಲೌಸ್ ನ ಈ ತರ ಬಾಡಿ ಮೆಜರ್ಮೆಂಟ್ ತಗೊಂಡಿರುವಂತಹ ಬ್ಲೌಸ್ ನ ಅದು ಫ್ರಂಟ್ ಉಕ್ಸಿದ್ರೆ ಯಾವ ತರ ಬರ್ಕೋ, ಬ್ಯಾಕ್ ಉಕ್ಸಿದ್ರೆ ಯಾವ ತರ ಬರ್ಕೋಬೇಕು, ಮತ್ತೆ ಸ್ಲೀವ್ಸ್ ಉದ್ದ ಇರೋದನ್ನ ಎಲ್ಬೋ ಸ್ಲೀವ್ಸ್ ಅಂತೀವಲ್ಲ ಅಲ್ಲಿವರೆಗೂ ಈ ತರ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ರೆ ಯಾವ ತರ ಬರ್ಕೊಬೇಕು, ಯಾವ ತರ ಬರ್ಕೊಂಡಿದೀನಿ, ಮತ್ತೆ ಯಾವ ತರ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾವು ತುಂಬಾ ಜನ ಹೇಳ್ತಾರೆ ಸೈಡ್ ಅಲ್ಲಿ ಎಲ್ಲ ರೆಡಿ ಆದ್ಮೇಲೆ ನಾವು ಹಿಂಗ್ ಸೈಡ್ ಅಟ್ಯಾಚ್ ಮಾಡ್ತೀವಲ್ಲ ಬ್ಲೌಸ್, ಅಲ್ಲಿ ಬಂದ್ಬಿಟ್ಟು ನಮ್ಗೆ ನೋಡಿ ಸ್ಲೀವ್ಸ್ಗೆ ಜೈಂಟ್ ಈ ತರ ಹಾರ್ಮೋಲ್ ಜೈಂಟು ಸ್ವಲ್ಪ ಅಪ್ ಡೌನ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಸೈಡ್ ಡಾಟು ಇಲ್ಲ, ಆದ್ರೂ ಅಪ್ ಅಂಡ್ ಡೌನ್ ಬರ್ತಾ ಇದೆ. ಫ್ರಂಟ್ ಅಲ್ಲಿ ನೋಡಿ ಫ್ರಂಟ್ ಮೇಲೆ ಬಂದಿದೆ, ಬ್ಯಾಕ್ ಡೌನ್ ಬಂದಿದೆ. ಈ ತರ ಆಗದೆ ಇರೋ ಆಗಕ್ಕೆ ಕಾರಣ ಏನು, ಅದನ್ನ ಯಾವ ತರ ಕಟಿಂಗ್ ಅಲ್ಲೂ ಯಾವ ತರ ಚೇಂಜಸ್ ಮಾಡಬೇಕು, ಮತ್ತೆ ಹೊಲಿಬೇಕಾದ್ರೆ ಯಾವ ತರ ಹೊಲ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ ಬರ್ದಿರ ಅಪ್ ಡೌನ್ ಬರ್ದಿರ ಫ್ರಂಟ್ ಅಲ್ಲಿ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದ್ರು ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರುವಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿ ನೋಡಿ, ಪ್ರತಿಯೊಂದು ಪಾಯಿಂಟ್ ನ ನಾನು ಮೆಜರ್ಮೆಂಟ್ ಅಳತೆ ತಗೊಂಡು ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನೆಲ್ಲ ಮಿಸ್ ಮಾಡ್ಕೊಂಡು ಅದಕ್ಕೋಸ್ಕರ ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ನಿಮ್ಗೆ ಡೌಟ್ ಬಂದಾಗ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆದ್ರೂ ಕಳಿಸಿ, ಇಲ್ಲ ಕಾಲ್ ಆದ್ರೂ ಮಾಡಿ. ಯಾವ್ರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅದೇ ರೀತಿ ಅವ್ರಿಗೆ ರಿಪ್ಲೈನ ಕೊಟ್ಟು ಹಂಗೆ ತೋರಿಸ್ಕೊಡ್ತೀನಿ. ವಾಟ್ಸ್ಆಪ್ ಅಲ್ಲಿ ಕಳ್ಸೋರ್ಗೆ ವಾಟ್ಸ್ಆಪ್ ಅಲ್ಲೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫೋನ್ ಮಾಡೋರಿಗೆ ಫೋನ್ ಅಲ್ಲೇ ಎಷ್ಟು ಡೌನ್ ಮಾಡಿದ್ರೆ ಯಾವ ತರ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಶೋಲ್ಡ್ರು ನಮ್ದು ಫುಲ್ ಶೋಲ್ಡರ್ ಇರುತ್ತಲ್ಲ ಅದನ್ನ ಎಷ್ಟಿದ್ರೆ ಎಷ್ಟು ಡೀಪ್ಗೆ ಎಷ್ಟು ಇಟ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಹಾರ್ಮೋಲ್ ಎಷ್ಟು ಡೌನ್ ಮಾಡ್ಕೋಬೇಕು, ಅದನ್ನ ಅಪ್ ಡೌನ್ ಯಾವ ತರ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕೇನಲ್ಲ, ನಮ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಹೆಚ್ಚು ಕಮ್ಮಿ ಒಂದು 400 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ, ಅದನ್ನ ಚೆಕ್ ಮಾಡ್ಕೋಬಹುದು. ನಾರ್ಮಲ್ ಬ್ಲೌಸ್ ಇಂದ ಸಣ್ಣ ಪುಟ್ಟ ಡೌಟ್, ಮತ್ತೆ ಉದ್ದ ಸ್ಲೀವ್ಸ್ ಇಂದ ನಾರ್ಮಲ್ ಕ್ಯಾಪ್ ಸ್ಲೀವ್ಸ್ ವರ್ಗು ಯಾವ ತರ ಕಟ್ ಮಾಡ್ಕೋಬೇಕು, ಮತ್ತೆ ಫ್ರಾಕು, ಲಂಗ ಬ್ಲೌಸ್, ಫಿಲ್ಟೇಟ್ ಲಂಗ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ಪ್ರತಿಯೊಂದು ಅದರ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಅದು ತಮ್ಲೈನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ತರ. ಅದೇ ರೀತಿ ಮಿಷಿನ್ ಸರ್ವಿಸ್ ಯಾವ ತರ ಮಾಡಬೇಕು, ನಾವೇ ಸಿಂಪಲ್ ಆಗಿ ಮನೆಯಲ್ಲಿ ಅದನ್ನ ಸ್ವಲ್ಪ ರಸ್ಟ್ ಇರ್ತದೆ, ಶೆಟ್ಲ್ಗೆ ಆಯಿಲ್ ಹಾಕ್ಬೇಕು ಒಂದು ವಾರಕ್ಕೆ ಒಂದ್ಸಲಿ, ಇಲ್ಲ ಫುಲ್ ಸರ್ವಿಸ್ ಕ್ಲೀನ್ ಮಾಡಬೇಕು, ಅದನ್ನೋದ್ರ ಬಗ್ಗೆ ಪ್ರತಿಯೊಂದು. ಮತ್ತೆ ಬಟ್ಟೆ ಒಬ್ರು ಕಾಮೆಂಟ್ ಮಾಡಿದ್ರೆ ನೆನ್ನೆ ಹೊಲಿಗೆ ಆಗ್ತಾ ಇದ್ರೆ ಬಟ್ಟೆ ಹಿಂದ್ಗಡೆ ರಿಂಗಲ್ಸ್ ಬರ್ತಾ ಇದೆ ಸರ್ ಅಂತಂದ್ರು. ಅದಕ್ಕೆ ಒಂದೊಂದ್ ಸೂಜಿನೂ ಸ್ವಲ್ಪ ಪಾಯಿಂಟೆಡ್ ಹೋಗಿರ್ಬೋದು, ಅದು ಕಾರಣ ಆಗಿರ್ಬೋದು. ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋದಲ್ಲಿ ಸಿಂಪಲ್ ಆಗಿ ಮೆಜರ್ಮೆಂಟ್ ತಗೊಂಡಿರೋ ಬಾಡಿ ಮೆಜರ್ಮೆಂಟ್ ತಗೊಂಡಿರೋಂಥ ಬ್ಲೌಸ್ ನ ಯಾವ ತರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ನಾವು ಫಸ್ಟ್ ಇದ್ರಲ್ಲಿ ಏನೇನ್ ಬೇಕು ಅಂತ ನೀಟಾಗಿ ಬರ್ಕೊಂಡಿರ್ಬೇಕು. ಬಾಡಿ ಅಳತೆ ತಗೊಳ್ಳೋದು, ಅಳತೆ ಯಾವ ತರ ತಗೋಬೇಕು ಅನ್ನೋದು ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಂದ್ರೆ ಚೆಕ್ ಮಾಡ್ಕೋಬಹುದು ನೀವು ಹಿಂದೆ ವಿಡಿಯೋದಲ್ಲಿ. ಅದೇ ರೀತಿ ನೋಡು, ನಾವು ಫಸ್ಟೇನೆ ಅವ್ರಿಗೆ ಕಸ್ಟಮರ್ಗೆ ಕೇಳ್ತೀನಿ ಫ್ರಂಟಲ್ ರೌಂಡ್ ನೆಕ್ ಬೇಕು ಅಂತ, ಮತ್ತೆ ಬೆಲ್ಟ್ ಬ್ಲೌಸಾ, ಕ್ರಾಸ್ ಪಟ್ಟಿ ಅಂತೀವಲ್ಲ ಆ ತರ ಬ್ಲೌಸಾ, ಇಲ್ಲ ಪ್ರಿನ್ಸಸ್ ಕಂಟ, ಇಲ್ಲ ಕಟೋರಿನ, ಇಲ್ಲ ಬೆಲ್ಟ್ ಪ್ಲಸ್ ಪ್ರಿನ್ಸಸ್ ಕಟ್ ಅಂತ ಕೇಳ್ಕೊಂತೀನಿ. ಅವ್ರು ಮಾಮೂಲಿ ಕ್ರಾಸ್ ಬೆಲ್ಟ್ ಅಂದ್ರು. ನೋಡಿ ಈ ತರ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ತರ 3 ಡಾಟ್ ಬರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಬ್ಯಾಕು ರೌಂಡ್ ನೆಕ್ ಬೇಕು ಅಂದ್ರು. ಇದು ಈ ಅರ್ಧಕ್ಕೆ ನಿಲ್ಸಿರೋದ ಕಾರಣ ಅಂತಂದ್ರೆ ಇದು ಫ್ರಂಟ್ ಹುಕ್ಸ್ ಬರಬೇಕು ಅಂತ. ಬ್ಯಾಕ್ ಹುಕ್ಸ್ ಇದ್ರೆ ಬ್ಯಾಕ್ಸ್ ಅಲ್ಲಿ ಹಿಂಗ್ ಲೈನ್ ಹಾಕ್ಬಿಟ್ಟು ಬ್ಯಾಕ್ ಹುಕ್ಸ್ ಅಂತ ಬರ್ಕೊಂತೀನಿ. ಅವಾಗ ಫ್ರಂಟ್ ಎರಡು ಕಡೆ ಬರ್ಕೊಂತೀನಿ. ಅದಕ್ಕೋಸ್ಕರ ಇದು ಈ ತರ ಸಿಂಬಲ್ ಹಾಕೊಂಡ್ರೆ ಫ್ರಂಟ್ ಹುಕ್ಸ್ ಅಂತ. ಅದಾದ್ಮೇಲೆ ಬ್ಯಾಕು ರೌಂಡ್ ನೆಕ್ ಅಂತ, ಆಮೇಲೆ 2 ಡಾಟ್ ಬರ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಡಾಟ್ ಬರ್ಕೊಂಡಿದ್ದೀನಿ. ಆಮೇಲೆ ನೆಕ್ಗೆ ಪೈಪಿಂಗ್ ಅಂದ್ರೆ ಪೈಪಿಂಗ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಿಕ್ ಸ್ಲೀವ್ಸ್ ಇದೆ, ಚಿಕ್ಕದಾಗಿ ಬರ್ಕೊಂತೀನಿ ಹಿಂಗೆ. ಇದು ಉದ್ದ ಸ್ಲೀವ್ಸ್ ಇರೋದ್ರಿಂದ, ಎಲ್ಬೋ ಸ್ಲೀವ್ಸ್ ಇರೋದ್ರಿಂದ ನೋಡಿ ಈ ತರ ಸ್ವಲ್ಪ ಉದ್ದಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಪೈಪಿಂಗ್ ಬೇಕು ಅಂತ ಹೇಳ್ಬಿಟ್ಟು ಈ ತರ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ SH ಅಂದ್ರೆ ಶೋಲ್ಡ್ರ್, ಫುಲ್ ಶೋಲ್ಡರ್ ಇರುತ್ತಲ್ಲ, ಈ ಭುಜದಿಂದ ಈ ಭುಜವರೆಗೂ ಎಷ್ಟಿರುತ್ತೋ ಅಷ್ಟು ಶೋಲ್ಡರ್ನ 15 ತಗೊಂಡಿದ್ದೀನಿ. ಹಿಂದ್ಗಡೆ ಬ್ಲೌಸ್ ಲೆಂತ್ 14 ಬೇಕು ಅಂತಿದ್ದಾರೆ. ಅದೇ ರೀತಿ ಹಿಂದ್ಗಡೆ ಬ್ಯಾಕ್ ಡೀಪು 10.5 ಬೇಕು ಅಂತಿದ್ದಾರೆ. ಅದಾದ್ಮೇಲೆ ಸ್ಲೀವ್ಸು, ಅದಾದ್ಮೇಲೆ ಸ್ಲೀವ್ ರೌಂಡು, ಅದಾದ್ಮೇಲೆ ಹಾರ್ಮೋಲ್ ರೌಂಡು ಅಂದ್ರೆ ಕಂಕುಲ್ ರೌಂಡ್ ಅಂತೀವಲ್ಲ ಅದು. ಇದು ಬಂದ್ಬಿಟ್ಟು ಕೆಳಗಡೆ ಈ 10 ಇಂಚ್ ಏನಿರುತ್ತೆ ಸ್ಲೀವ್ಸು, ಈ ಕೆಳಗಡೆ ಮೆಜರ್ಮೆಂಟು ಇದು. ಅದಾದ ಮುಂದೆ ಡೀಪು 8 ಇಂಚು. ಅದಾದ್ಮೇಲೆ ಡಾಟ್ ಪಾಯಿಂಟ್ ಇಂದವಲ್ಲ ಅದು 10.5 ಇಂದ ಕೆಳಗಡೆ 14 ಬರಬೇಕು. ಅದು ಫ್ರಂಟ್ ಲೆಂತ್ ಅಂತೀವಿ, ಅದು ತಗೊಂಡಿದ್ದೀನಿ. ಅದ್ರ ಕೆಳಗಡೆ ಮತ್ತೆ ಕ್ರಾಸ್ ಬೆಲ್ಟ್ ಬರಬೇಕು. ಅದಾದ ಮೇಲೆ ಕಂಕಲ್ ಹತ್ರ ಮೇಲೆ ಅಪ್ಪರ್ ಚೆಸ್ಟ್ ಅಂತೀವಲ್ಲ ಅದು 37 ಇದೆ. ಮಿಡಿಲ್ ಚೆಸ್ಟ್ ಅಂದ್ರೆ ಕರೆಕ್ಟ್ ಆಗಿ ಸೆಂಟರ್ ಪಾಯಿಂಟ್ ಅಲ್ಲಿ ತಗೊಂತೀವಲ್ಲ ಚೆಸ್ಟ್ ಮೇಲೆ ಆ ಮೆಜರ್ಮೆಂಟು. ಅದಾದ್ಮೇಲೆ
ಕೆಳಗಡೆ 14 ಲೆಂತ್ ಏನಿರುತ್ತೆ ಬ್ಲೌಸು, ಆ ಲೆಂತ್ ಹತ್ರ ಸೊಂಟದ ರೌಂಡ್ ಬಂದ್ಬಿಟ್ಟು 34 ಇದೆ. ಈ ಮೆಜರ್ಮೆಂಟ್ನ ನಾವು ಈ ಥರ ತಗೊಂಡಾಗ ಇಷ್ಟು ನೀಟಾಗಿ ಮೆಜರ್ಮೆಂಟ್ ತಗೊಳ್ಳೋದಲ್ಲದೆ ಇಷ್ಟು ನೀಟಾಗಿ ಕಟ್ ಮಾಡಬೇಕು. ಇಷ್ಟು ನೀಟಾಗಿ ಕಟ್ ಮಾಡಿದ್ಮೇಲೆ ಅಷ್ಟೇ ನೀಟಾಗಿ ಹೊಲಿಬೇಕು. ಅವಾಗೇ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಬರುತ್ತೆ. ಇವಾಗ ನಾವು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿ ನಾನು ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ಲೀವ್ಸ್ನ ಕಟ್ ಮಾಡಬೇಕು ಅಂತ. ಅದೇ ರೀತಿ ಆರ್ಮೋಲ್ 17 ಇರೋದ್ರಿಂದ ನೋಡಿ ಈ ಥರ ಸ್ವಲ್ಪ ಬ್ಯಾಕಲ್ಲಿ ಮಾತ್ರ ಜೈನ್ ಬರೋ ಥರ ಈ ಥರ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ 17 ಇರೋದ್ರಿಂದ ಸ್ಲೀವ್ ಲೆಂತು 11 ಇಂಚಿದೆ, ಅದಕ್ಕೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಆರ್ಮೋಲ್ ಡೌನ್, ಅದೇ ಕಂಕಲ್ ಡೌನ್ ಅಂತೀವಲ್ಲ, ಅದನ್ನ ಬಂದ್ಬಿಟ್ಟು ನಾನು 3 ತಗೊಂಡಿದ್ದೀನಿ. ಅದೇ ರೀತಿ ಮುಂದಕ್ಕೆ ಹಿಂಗೆ ತಗೊಂಡೋಗಿ ಇಲ್ಲೂ ಒಂದು ಮಾರ್ಕ್ ಮಾಡಿಕೊಂಡು ಈ ಲೈನ್ ಸ್ಟ್ರೈಟ್ ಆಗಿರ್ಬೇಕು ಅಂತ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ರೌಂಡ್ ಬಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ 11.5 ಇದೆ. 11.5 ಅಂದ್ರೆ ನಿಮಗೆ ಒಂದು ಸೈಡ್ಗೆ ಅದರಲ್ಲಿ 2 ಭಾಗ ಮಾಡಿದ್ರೆ 5.25 ಬರುತ್ತೆ. 5.25 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಮೋಲ್ 17 ಇದ್ದಾಗ ನಾನೇನು ಫಸ್ಟ್ ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ 1/4 ಇಂಚಿ ಕಮ್ಮಿನ ತಗೋಬೇಕು, ಯಾಕಂದ್ರೆ ಶೇಪ್ ಮಾಡಿದಾಗ ಅದು ಕವರ್ ಆಗುತ್ತೆ. ಅದಕ್ಕೆ ಏನು ಮಾಡಿದ್ದೀನಿ 8 ತಗೊತಾ ಇದ್ದೀನಿ. 8 ಇಲ್ಲೊಂದು ಮಾರ್ಕ್ ಮಾಡ್ಕೊಂಡೆ. ಈ 2 ಲೈನ್ ಮೇಲೆ ಒಂದು ಸ್ಕೇಲ್ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡೆ. ಅದಾದ್ಮೇಲೆ ನೋಡಿ ಇದು ವೀಲ್ ಮಾರ್ಕ್ ತಗೊಂಡು ಹಿಂಗೆ ಹಾಕೊಳ್ಳಿ. ಏನಿಗೆ ಅಂತಂದ್ರೆ ನಾವು ಹೊಲಿಬೇಕಾದ್ರೆ ನೋಡಿ ಈ ಥರ ಮಾರ್ಕ್ ಇರುತ್ತೆ, ಹೊಲಿಬೇಕಾದ್ರೆ ಏನು ನೋಡ್ಕೊಳ್ತಿದ್ದಿಲ್ಲ, ಹಂಗೆ ಸ್ಟ್ರೈಟ್ ಆಗಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬಹುದು, ಹೊಲಿಗೆ ಹಾಕೋಬಹುದು. ಅದಕ್ಕೋಸ್ಕರ ಮತ್ತೆ ಅದ್ರ ಪಕ್ಕದಲ್ಲಿ ಮಾರ್ಜಿನ್ ಎಷ್ಟು ಬೇಕು ಅಂತ ಅಷ್ಟು ತಗೊಳ್ಳಿ. ನನಗೆ 1.5 ಇಂಚ್ ಸಾಕು, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಈ ಶೇಪ್ನ ಯಾವ ಥರ ತಗೋಬೇಕು ಅಂತ ಒಂದು ಸ್ಕೇಲ್ ಸಹಾಯದಿಂದ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ರೆಗ್ಯುಲರ್ ಆಗಿ ಎಲ್ಲ ವಿಡಿಯೋದಲ್ಲಿ ಸ್ಕೇಲ್ ಇಟ್ಕೊಂಡೆ ಕಟ್ ಮಾಡ್ಕೊಂಡಿದ್ರೆ ನಮಗೆ ಲೇಟ್ ಅನ್ನೋದು ತುಂಬ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಮಗೆ ಎಕ್ಸ್ಪೀರಿಯನ್ಸು ಜಾಸ್ತಿ ಆಗಿದೆ. ಅದೇ ರೀತಿ ನೀವು ಅಷ್ಟೇ ಆಲ್ಮೋಸ್ಟ್ ಅಲ್ಲೂ ಯಾವಾಗೂ ಸ್ಕೇಲ್ ಇಟ್ಕೊಂಡೆ ಕಟ್ ಮಾಡೋದು ಕಲಿಯೋಕ್ಕೆ ಲೇಟ್ ಆಗ್ಬಿಡ್ತದೆ. ನೀವು ಅದೇ ಮಾಮೂಲಿ ಸ್ಕೇಲ್ ಇಲ್ದಿರೆ ಮಾರ್ಕ್ ಮಾಡ್ದೇನೆ ಕಟ್ ಮಾಡೋದನ್ನ ನೀವು ಸ್ವಲ್ಪ ಕಲಿಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಕಟಿಂಗ್ ಅನ್ನೋದು ಸ್ಪೀಡ್ ಆಗುತ್ತೆ. ಮತ್ತೆ ಕಟ್ ಮಾಡಾದ್ಮೇಲೆ ಒಂದ್ಸರಿ ಶೇಪ್ನ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿದೆಯಲ್ಲ. ನಾನು ಏನು ಮಾರ್ಕೆ ಮಾಡಿಲ್ಲ ನೋಡಿ, ಎಷ್ಟು ಕರೆಕ್ಟ್ ಆಗಿ ಕಟಿಂಗ್ ಅನ್ನೋದು ಶೇಪ್ ಅನ್ನೋದು ನೀಟಾಗಿ ತಗೊಂತೀನಿ ನೋಡಿ. ಈ ತರ ಅದು ಮಾಡ್ತಾ ಇದ್ರೆ ನಮ್ಗೆ ಬರುತ್ತೆ ನೋಡಿ. ಮತ್ತೆ ನೋಡಿ ಈ ತರ ಅರ್ಧ ಇಂಚು ಶೇಪ್ ಅನ್ನೋದು ನೆಕ್ಸ್ಟ್ ನೀಟಾಗಿ ಬಂದ್ರಿ. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಅಲ್ಲಿ ಆಲ್ರೆಡಿ ಹಾಕಿದೀವಿ ನೋಡಿ. ಡೌಟ್ ಬಂತು ಅಂದ್ರೆ ಈ ಕಡೆ ತಿರುಗಿಸ್ಕೊಂಡು ನೋಡ್ಕೊಳ್ಳಿ. ಈ ತರ ರೌಂಡ್ ಆಗಿ ಶೇಪ್ ಒಂದೊಂದ್ ಕಡೆ ಮೇಲೆ ಕೆಳಗಡೆ ಬರೋದು, ಮತ್ತೆ ಕಚ್ ಬರೋದು ಎಲ್ಲ ಬರಬಾರ್ದು. ಮತ್ತೆ ನೋಡಿ ವೀಲ್ ಮಾರ್ಕ್ ಇಲ್ಲಿ ಹಾಕಿದೀನಿ. ಈ ಪೀಸ್ನ ಇಲ್ಲಿ ಸ್ವಲ್ಪ ಜಾಯಿಂಟ್ ಅನ್ನೋದು ಆಮೇಲೆ ಮಾಡ್ಕೋಬೇಕಾಗುತ್ತೆ ನೋಡಿ. ಬೇಕಂದ್ರೆ ನೋಡಿ ಸ್ವಲ್ಪ ಇಲ್ಲಿಂದ ಇಲ್ಲಿ ಜಾಯಿಂಟ್ ಹಾಕೊಂಡು ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡು ಹೊಲಿಬೇಕಾದ್ರೆ ಮಾಡ್ಕೋಬೇಕಾಗುತ್ತೆ. ಇದು ಸ್ಲೀವ್ಸ್ ನ ಕಟಿಂಗ್. ಇದು ಬಂದ್ಬಿಟ್ಟು ಆರ್ಮಲ್ ಬಂದ್ಬಿಟ್ಟು 17 ಇದೆ. ಸ್ಲೀವ್ ಲೆಂತ್ 11 ಲೆಂತ್. ಇವಾಗ ಅದೇ ರೀತಿ ಬ್ಯಾಕ್ ಕಟ್ ಮಾಡಬೇಕು. ಬ್ಯಾಕ್ ಕಟ್ ಮಾಡ್ಬೇಕಂತಂದ್ರೆ ನಾವು ನೋಡಿ ಫ್ರಂಟ್ ಉಕ್ಸಿರೋದ್ರಿಂದ ಬ್ಯಾಕ್ ಅಲ್ಲಿ ಓಪನ್ ಇಲ್ದಿರ ನೋಡಿ, ಓಪನ್ ಇರಬಾರ್ದು, ಆ ಕಡೆಯಿಂದ ಇಟ್ಕೋಬೇಕು. ಅದೇ ರೀತಿ ನಾವು ಸ್ಟೀಮ್ ಐರನ್ ಯೂಸ್ ಮಾಡ್ಕೋಬೇಕು ನೋಡಿ. ಎಷ್ಟೇ ರಿಂಕಲ್ಸ್ ಇದ್ರೂ ಒಂದೇ ಸರಿಗೆ ನೀಟಾಗಿ ಬರುತ್ತೆ. ಅದಾದ್ಮೇಲೆ ಫಸ್ಟ್ನೇದಾಗಿ ಒಂದು ಸ್ಟ್ರೈಟ್ ಲೈನು, ಮತ್ತೆ ಮಾರ್ಜಿನ್ ಹೊಲಿಯಕ್ಕೆ ಒಂದು ಲೈನು. ಅದಾದ್ಮೇಲೆ ನಮಗೆ ಬ್ಲೌಸ್ ಉದ್ದ ಬಂದ್ಬಿಟ್ಟು 14 ಇಂಚ್ ಇದೆ. ಕರೆಕ್ಟಾಗಿ 14ಗೆ ಇಟ್ಕೊಂಡು ಮೇಲ್ಗಡೆ ಒಂದು ಲೈನು. ಆರ್ಮೋಲ್ 17 ಇದೆ, ಅದಕ್ಕೆ 5.25 ಹಾಕೊಂತೀನಿ. ಆರ್ಮೋಲ್ ಡೌನು ಅಂದಾಜಾಗಿ. ಆಮೇಲೆ ಬಂದಿಲ್ಲ ಅಂದ್ರೆ ನೋಡೋಣ ಅದು ಯಾವ ತರ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವೇ ಅಷ್ಟ ಪ್ರತಿಯೊಬ್ಬರು ಬ್ಲೌಸ್ ಕಟ್ ಮಾಡೋರು ಅಷ್ಟೇನೆ. ಆರ್ಮೋಲ್ ಡೌನ್ ಇಲ್ಲಿ ಅಂದಾಜಾಗಿ ಡೌನ್ ಮಾಡ್ಕೊಂತೀವಿ. ಅದು ಮಾರ್ಕ್ ಮಾಡ್ಕೊಂಡು ಕಮ್ಮಿ ಬಂತು ಅಂದ್ರೆ ಸ್ವಲ್ಪ ಡೌನ್ ಮಾಡ್ಕೊಂತೀವಿ, ಜಾಸ್ತಿ ಬಂತು ಅಂದ್ರೆ ಸ್ವಲ್ಪ ಮೇಲ್ ಮಾಡ್ಕೊಂತೀವಿ. ಅದು ಸರ್ವೇ ಸಾಮಾನ್ಯ ಆಗಿರುತ್ತೆ ನೋಡಿ. ಈ ತರ ನೀವು ಪ್ರತಿಯೊಂದು ಅಷ್ಟೇ ಲೈನ್ ಹಾಕೊಂಡ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ವೇಸ್ಟ್ ಅಂದ್ರೆ ಸೊಂಟದ ಮೆಜರ್ಮೆಂಟ್ 34 ಇದೆ. 34ರಲ್ಲಿ 4 ಭಾಗ ಮಾಡಿದ್ರೆ ನಮ್ಗೆ ಬರುವಂತದ್ದು 8.5 ಬರುತ್ತೆ. 8.5 ಇಟ್ಕೊಂಡು ಒಂದು ಲೈನು, ಮತ್ತೆ ಇಲ್ಲಿ ಡಾಟ್ ಒಂದು ಲೈನು, ಇಲ್ಲಿ ಡಾಟು. ಈ ರೌಂಡ್ ನೆಕ್ ಹಿಂಗ್ ರೌಂಡ್ ನೆಕ್ ಬಂದಾಗ ಆ ನೆಕ್ ಪಕ್ಕದಲ್ಲೇ ಡಾಟ್ ಅನ್ನ ಹೊಲಿಬಾರ್ದು ಯಾವತ್ತೂ ಅಷ್ಟೇ. ಯಾಕಂದ್ರೆ ನೆಕ್ ಸ್ವಲ್ಪ ಎತ್ಕೊಂಡಂಗಾಗುತ್ತೆ. ನೀವು ಸ್ವಲ್ಪ ಜರಿಸ್ಕೊಳ್ಳಿ. ಇಷ್ಟೇಕ್ಕೆ ಆಗ್ಬೇಕು ಇಲ್ಲೇ ಆಗ್ಬೇಕು ಅನ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಡೀಪ್ಗಳೆಲ್ಲ ಜಾಸ್ತಿ ಬಂದಾಗ ಅದು ಫಾಲ್ಟ್ ಆಗುತ್ತೆ, ನೆಕ್ ಎತ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸರಿಸ್ಕೊಳ್ಳಿ, ಏನೂ ಆಗಲ್ಲ. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಮಗೆ ಜಾಸ್ತಿ ಬ್ರಾಡ್ ಬೇಡ ಅಂತಿದ್ದಾರೆ, ಇಲ್ಲಿ 3 ತಗೊಂಡಿದ್ದೀನಿ.
ಒಂದೊಂದೇ ಮುಗಿಸ್ಕೊಳ್ಳೋಣ. ಇಲ್ಲಿ 37 ಇದೆ ಮೇಲ್ಗಡೆ ಅಪ್ಪರ್ ಚೆಸ್ಟು. 37 ಇದ್ದಾಗ ನಾವು 37 ಹಾಕೊಳ್ಳೋಣ. ನೋಡಿ 37 ಅಂದರೆ ನಮಗೆ 9 ಕಾಲು ಬರುತ್ತೆ. 37ರಲ್ಲಿ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 9 ಕಾಲು ಬರುತ್ತೆ. ಇದು 37, ಇದು 34. ಅದಾದ್ಮೇಲೆ ಇವ್ರ ಫುಲ್ ಶೋಲ್ಡರ್ ಬಂದ್ಬಿಟ್ಟು 15 ಇಂಚಿದೆ. ಎಷ್ಟಿದೆ? 15 ಇಂಚಿದೆ. ಅದರಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಡ್ದಾಗ ಈಸ್ ಈಕ್ವಲ್ ಟು ನಮಗೆ ಅದರಲ್ಲಿ 15ರಲ್ಲಿ ಮೈನಸ್ ನೋಡಿ ಸ್ಟೀಮರ್ ಇಟ್ಕೊಂಡ್ರೆ ವೈಟ್ ಚಾಕ್ ಯೂಸ್ ಮಾಡಿದ್ರೆ ಇದೊಂದು ಹೆಲ್ಪ್ಫುಲ್ ನಮಗೆ. ಅವ್ರ ಫುಲ್ ಶೋಲ್ಡರ್ ಬಂದ್ಬಿಟ್ಟು 15 ಇಂಚಿದೆ, ಡೀಪ್ 10 ಇಂಚಿದೆ. ಅವಾಗ ಏನು ಮಾಡ್ಬೇಕಂದ್ರೆ 10 ಇಂಚಿಗೆ ಮೈನಸ್ 3 ಇಂಚ್ ಮಾಡಿಬಿಟ್ಟು ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 12 ಇಂಚ್ ಬರುತ್ತೆ. ಆ 12ನ ಇಲ್ಲಿ ಇಟ್ಕೋತೀನಿ. ಓಕೆನಾ? ಅದಾದ್ಮೇಲೆ ಬ್ರಾಡ್ ಒನ್ ಸೈಡ್ ಶೋಲ್ಡ್ರು. ಅವ್ರಿಗೆ ಈ ತರ ಚಿಕ್ಕದಾಗ ಒನ್ ಸೈಡ್ ಶೋಲ್ಡರ್ ಅಂತೀವಲ್ಲ ನಾವು, ಅದೆಷ್ಟು ಬೇಕು ಅಂತ ಕೇಳಿದಕ್ಕೆ ಅವರು 2.5 ಬೇಕು ಅಂತಿದ್ದಾರೆ. ಆ 2.5 ಬೇಕು ಅಂದಾಗ ನಾವೇನ್ ಮಾಡ್ಬೇಕು? ಇಲ್ಲಿ ಬ್ರಾಡ್ 3 ಇಂಚ್ ತಗೋಬೇಕು. ನೋಡಿ ತಗೊಂಡೆ. ಇವಾಗ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲೂ 12 ಹಾಕೊಳ್ಳಿ. ಮತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಮತ್ತೆ ಡಾಟ್ ಲೈನು, ಮತ್ತೆ ಸೈಡ್ಗೆ ಸ್ಟ್ರೈಟ್ ಆಗಿ ಒಂದು ಲೈನು, ಮತ್ತೆ ಇಲ್ಲಿಗೊಂದು ಲೈನ್ ಹಾಕೊಳ್ಳಿ. ಆರ್ಮೋಲ್ನ ಅಷ್ಟೇ, ಯಾವಾಗೂ ಸ್ಕೇಲ್ನೇ ಯೂಸ್ ಮಾಡ್ಕೊಳ್ಳೋದಲ್ಲದೆ ನೀವು ಈ ತರ ಮಾರ್ಕ್ ಮಾಡೋದು ಕಲ್ತ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಶೇಪ್ಗೂ ಅಷ್ಟೇ ನೋಡಿ, ಆಗ್ತಾ ಇದ್ರೆ ಬರ್ತಾ ಇರುತ್ತೆ ಈ ತರ ರೌಂಡ್ ಆಗಿ. ಅದಾದ್ಮೇಲೆ ಆರ್ಮೋಲ್ ಡೋಲ್ನ ಕಂಕಲ್ನ ರೌಂಡ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ 17 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ. ಒಂದೇ ಸರಿ ಮಾರ್ಕ್ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತಂದ್ರೆ ರೂಢಿ ಆಗ್ಬಿಡ್ತದೆ. ಇಷ್ಟು ಬರುತ್ತೆ ಅಂತ. ನಾವ್ ಹೆಂಗ್ ಸರ್ ಮಾಡೋದು, ಹೆಂಗ್ ಸರ್ ಮಂದಿ ನಾವು ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಪ್ರತಿದಿನ, ನಮ್ಗೆ ಅದೇ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ತೀವಿ. ಇಷ್ಟು ಬರುತ್ತೆ ಅಂತ ನಾವು ರೆಗ್ಯುಲರ್ ಆಗಿ ಮಾರ್ಕ್ ಹಾಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ಒಂದ್ಸಲಿ ಮಾಡಿದ್ರೆ ಏನಾಗುತ್ತಂದ್ರೆ ಎಷ್ಟು ಇಕ್ಕೋಬೇಕು ಅನ್ನೋ ಡೌಟ್ಗಳು ತುಂಬಾ ಬರುತ್ತೆ. ಅದರಿಂದ ಮಾಡ್ತಾ ಇದ್ರೆ ಪ್ರತಿಯೊಂದೂ ನಮ್ಗೆ ಐಡಿಯಾ ಬರುತ್ತೆ. ಸಾಕಾಗಿಲ್ಲ ಅಂತ ಸ್ವಲ್ಪ ಡೌನ್ ಅಪ್ ಡೌನ್ ಮಾಡ್ಕೊಂತ ಇದ್ರೆ ಏನಾಗುತ್ತೆ, ಅದು ನಮ್ಗೆ ಆ ಕೈ ಅನ್ನೋದು ಅಲ್ಲಿಯೇ ಹೋಗ್ಬಿಡುತ್ತೆ. ಆ ಮೆಜರ್ಮೆಂಟ್ ಬಂದ ತಕ್ಷಣ ನಮ್ಗೆ ಇಮಿಡಿಯೇಟ್ ಇಷ್ಟು ಸಾಕಪ್ಪ ಅಂತ ಮೈಂಡು ಕೈ ಎರಡು ಒಟ್ಟಿಗೆ ವರ್ಕ್ ಆಗುತ್ತೆ. ಆ ತರ ನೋಡಿ, ಇದನ್ನ ಹಾರ್ಮೋಲ್ ಶೇಪ್ ನೋಡ್ಕೊಂಬಿಡಿ. ಕೆಲವೊಬ್ರು ಹಿಂಗೆ ಜಾಸ್ತಿ ಕರ್ವಾಗಿ ತಗೊಂಡ್ ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತಂದ್ರೆ ಹಾಕೊಂಡಾಗ ಇಲ್ಲಿ ಉಬ್ಕೊಳ್ಳೋದು ಅವೆಲ್ಲ ಬರುತ್ತೆ. ನೋಡಿ ಇದು ಸರಿ ಇದೆಯಾ ಇಲ್ವಾ ಅಂತ ನಾವು ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂಡಿರ್ತೀವಿ. ಅದ್ರ ಸಹಾಯದಿಂದ ಇದನ್ನ ನೋಡ್ಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಏನು ಮಾಡಿಲ್ಲ ನಾನು, ಕರೆಕ್ಟ್ ಆಗಿ ಬಂದ್ಬಿಡ್ತು. ಅಥವಾ ಪ್ರತಿಯೊಂದನ್ನು ನಾವು ಅಷ್ಟೇ ಚೆಕ್ ಮಾಡ್ಕೊಂತ ಮಾರ್ಕ್ ಮಾಡ್ಕೊಂತ ಕಟ್ ಮಾಡ್ಕೊಂತ ಇದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಇವಾಗ ಫ್ರಂಟ್ ಹುಕ್ಸ್ ಇರೋದ್ರಿಂದ ನೋಡಿ ಓಪನ್ ಇರುತ್ತಲ್ಲ, ಅಲ್ಲಿ ನೋಡಿ ಹಿಂಗ್ ಇಟ್ಕೊಂಡು ಬ್ಯಾಕ್ ಕಟ್ ಮಾಡ್ಕೊಂಡ್ವಾ, ಅದನ್ನ ಹಿಂಗೆ ಉಲ್ಟಾ ಮಾಡ್ಕೊಂಡ್ರೆ ನಮ್ಗೆ ಲೈನ್ ಸ್ವಲ್ಪ ಸೇವ್ ಆಗುತ್ತೆ. ನೋಡಿ ಇಲ್ಲಿ ಫ್ರಂಟ್ ಬರುತ್ತೆ. ನೋಡಿ ಈ ತರ ಲೈನಿಂಗು ಇಟ್ಕೊಳ್ಳಿ. ಅದಾದ್ಮೇಲೆ ಲೈನ್ಸ್ ಎಲ್ಲ ಇರುತ್ತಲ್ಲ ನೋಡಿ, ಐರನ್ ಬಾಕ್ಸ್ ಈ ತರ ವೈಟ್ ಚಾಕ್ ಯೂಸ್ ಮಾಡ್ಕೊಂಡು ಈ ತರ ಐರನ್ ಬಾಕ್ಸ್ ಯೂಸ್ ಮಾಡ್ಕೊಂಡ್ರೆ ಅದು ಹೋಗ್ಬಿಡುತ್ತೆ. ಮತ್ತೆ ಬ್ಯಾಕ್ ನಾವು ಸ್ಲೀವ್ಸ್ ಇಟ್ಕೊಂಡು ಬ್ಯಾಕ್ನ ಕಟ್ ಮಾಡ್ಕೊಂಡ್ವಿ, ಬ್ಯಾಕ್ ಇಟ್ಕೊಂಡು ಸ್ಲೀವ್ಸ್ನ ಫ್ರಂಟ್ನ ಕಟ್ ಮಾಡ್ಕೋಬೇಕು. ಆ ತರ ಅವಾಗ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಪ್ರತಿಯೊಂದು ನೀಟಾಗಿ ಸ್ಲೀವ್ಸು ಬ್ಯಾಕು ಫ್ರಂಟು ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಫಸ್ಟ್ ಏನು ಮಾಡಂಗಿಲ್ಲ, ಇದು ಹೆಂಗಿದೆಯೋ ಹಂಗೆ ಇಟ್ಟಿದ್ದೀನಿ. ಇಲ್ಲಿ 37 ಇದೆಯಲ್ಲ, 37 ಪ್ಲಸ್ ಉಕ್ಸ್ ಹೊಲಿಯಕ್ಕೆ ಮಾರ್ಜಿನ್ ಬೇಕು ನಮ್ಗೆ. ಹಿಂಗ್ ಫೋಲ್ಡ್ ಮಾಡ್ಬಿಡ್ತೀವಲ್ಲ, ಅವಾಗ ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ 1/4 ಇಂಚು ಮಾರ್ಜಿನ್, ಒಂದು ಫಸ್ಟ್ ಲೈನು. ಅದಾದ್ಮೇಲೆ ಇಲ್ಲಿಂದ ನ್ಯಾಚುರಲ್ ಹಾಕಿರ್ತೀವಲ್ಲ ಲೈನು, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಅಷ್ಟೇ ತಗೊಂಡಿದ್ದೀನಿ, ನಾನು ಏನು ಮಾಡಿಲ್ಲ. ಅದಾದ್ಮೇಲೆ ನಾವು ಫ್ರಂಟ್ ಡೀಪು ಅಂದ್ರೆ ಫ್ರಂಟ್ ನೆಕ್ಕು ಎಷ್ಟಿದೆ ಅಂತ ತಗೋಬೇಕು. ಅವರು 8 ಇಂಚ್ ಹೇಳಿದ್ದಾರೆ. 8 ಇಂಚು ಹೊಲಿಯಕ್ ಮಾರ್ಜಿನ್ ಸ್ವಲ್ಪ ಮೇಲೆ 7.75 ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಅದಾದ್ಮೇಲೆ ಸ್ಕೇಲ್ ತಗೊಂಡು 1/4 ಇಂಚು ಈ ಕಡೆ ಬರೋ ತರ ಲೈನ್ ಹಾಕೊಳ್ಳಿ. ಏನಕ್ಕೆ ಅಂತಂದ್ರೆ ಉಕ್ಸ್ ಪಟ್ಟಿ ಇಲ್ಲಿ ಡಾಟ್ ಹಿಡಿತೀವಲ್ಲ, ಅವಾಗ ಏನಾಗುತ್ತೆ ನಾವು ಸ್ಟ್ರೈಟ್ ಆಗಿ ಹಾಕೊಂಡು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಉಕ್ಸ್ ಪಟ್ಟಿ ಬೆಂಡ್ ಆಗಿ ಬರುತ್ತೆ. ಅವಾಗ ಇವಾಗ ನಾವು ಸ್ವಲ್ಪ ಕ್ರಾಸ್ ತಗೊಂಡ್ರೆ ಹಿಂಗ್ ಡಾಟ್ ಹಿಡಿದ್ರು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ, 1/4 ಇಂಚ್ ಒಳಗಡೆ ಹೋಗುತ್ತೆ. ಇವೆಲ್ಲ ಸಣ್ಣ ಸಣ್ಣ ಟ್ರಿಕ್ಸ್. ಅದ್ರ ಎಲ್ಲ ರೆಡಿ ಆದ್ಮೇಲೆ ಬ್ಲೌಸು ತುಂಬಾ ಚೆನ್ನಾಗಿ ನೀಟಾಗಿರುತ್ತೆ. ಫ್ರಂಟೇ ಆಗಲಿ, ಉಕ್ಸ್ ಪಟ್ಟಿನೇ ಆಗಲಿ, ನೆಕ್ ಲೈನೇ ಆಗಲಿ, ಶೋಲ್ಡ್ರೇ ಆಗಲಿ, ಪ್ರತಿಯೊಂದು ನೀಟಾಗಿರುತ್ತೆ. ನಿಮ್ಗೆ ಹಂಗೂ ಡೌಟ್ ಇದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡ್ ಬನ್ನಿ, ನಿಮ್ಗೂ ಸಮೇತ ಒಂದು ಬ್ಲೌಸ್ ಅನ್ನೋದು ಕಟ್ ಮಾಡ್ಕೊಡ್ತೀನಿ. ನೋಡಿ
ಈಗ ಒಂದು ಲೈನ್ ಹಾಕೊಂಡೆ ಹಿಂಗೆ ರೌಂಡ್ ಆಗಿ ತಿರ್ಸ್ಕೊಂಡು ನೋಡಿ, ಕೈಯಲ್ಲಿ ಎಷ್ಟು ನೀಟಾಗಿ ಯಾವ ಸ್ಕೇಲ್ ಇಲ್ದಿರನೆ ಎಷ್ಟು ಮಾತ್ರ ತಿರ್ಗಿಸ್ಬೋದು ಅಂತ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪ್ರತಿಯೊಬ್ಬರು ಅಷ್ಟೇ ಕಲಿತಾ ಇದ್ರೆ ಅದು ತಾನಾಗಿ ತಾನು ಬರುತ್ತೆ ನೋಡಿ. ಈ ತರ ನೀಟಾಗಿ ಕತ್ರಿನೂ ಅಷ್ಟೇ ನೀಟಾಗಿ ಸಾನ್ ಮಾಡಿ ಇಟ್ಕೊಳ್ಳಿ, ಯಾಕಂದ್ರೆ ಕತ್ರಿ ಚೆನ್ನಾಗಿಲ್ಲ ಅಂತ ಕಚ್ ಬರೋದು ಇವೆಲ್ಲ ಆಗುತ್ತೆ ನೋಡಿ. ನೆಕ್ನ ಕಟ್ ಮಾಡ್ಕೊಂಡೆ ಮೊದಲನೇದಾಗಿ, ಅದಾದ್ಮೇಲೆ ಹೆಂಗಿದೆಯೋ ಹಂಗೆ ಇಟ್ಬಿಟ್ಟಿದ್ದೀನಿ. ಮತ್ತೆ ನೋಡಿ ನಾವು ಬೆಳ್ಳಗ್ಲು ಅಷ್ಟೇ ಹಿಂಗ್ ಕತ್ರಿ ಹೋಗ್ತಾ ಇದೆ ಆದಷ್ಟು ಕಡೆ ಕಟ್ ಮಾಡೋದು. ಇದು ಸ್ವಲ್ಪ ಹಿಡ್ಕೊಂಡ್ರೇನೆ ಆಗುತ್ತೆ, ಎಲ್ಲೂ ಸ್ವಲ್ಪ ಜರಗ್ದಿರಾ ನೀಟಾಗಿ ಕಚ್ ಬರ್ದಿರಾ ನೀಟಾಗಿ ಕೆಲಸ ಅನ್ನೋದು ಬರುತ್ತೆ ನೋಡಿ. ಅದಕ್ಕೋಸ್ಕರ ಈ ತರ ಹಿಡ್ಕೋಬೇಕು. ಅದಾದ್ಮೇಲೆ ಫ್ರಂಟ್ ಬ್ಯಾಕ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳೋಣ, ಫ್ರಂಟ್ ಆರ್ಮೋಲನು. ಅದಾದ್ಮೇಲೆ ಫ್ರಂಟ್ ಶೇಪ್ ತಗೊಳ್ಳೋದು ಕಲಿಯೋಣ. ಯಾಕೆಂತಂದ್ರೆ ಈಗ ಫಸ್ಟ್ ಇದು ಕರೆಕ್ಟ್ ಆಗಿ ಬಂದಾತಾನೆ ಅದು ಶೇಪ್ ಬರೋದಕ್ಕೆ, ಅದಕ್ಕೋಸ್ಕರ. ಮತ್ತೆ ಎಲ್ಲ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ಈ ನ್ಯಾಚ್ವರೆಗೂ ಕರೆಕ್ಟ್ ಆಗಿ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು 1/4 ಇಂಚ್ ಮೇಲೆ ಎತ್ಕೊಳ್ಳಿ. ಏನಕ್ಕೆ ಅಂದ್ರೆ ಈ ಡಾಟ್ಗಳೆಲ್ಲ ಹಿಡಿದಾಗ ಸ್ವಲ್ಪ ಡೌನ್ ಬರುತ್ತೆ, ಈ 1/4 ಇಂಚ್ ಮೇಲೆ ಎತ್ಕೊಂಡ್ರೆ ಇದು ಸ್ವಲ್ಪ ಡೌನ್ ಹೋದ್ರು ಸ್ಟ್ರೈಟ್ ಆಗಿ ನಮ್ಗೆ ಬರುತ್ತೆ. ಅದು ಸೈಡ್ ಅಲ್ಲಿ ಬೇಕಾದ್ರೆ ಈ ಕಂಕ್ಲ ಹತ್ರ ಸಾರ್ ಮೇಲ್ ಬರ್ತಾ ಇದೆ ಕೆಳಗಡೆ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಇದು ಮೈನ್. ಇದಕ್ಕೂ ಒಂದು ಕಾರಣ ಇದೇ ಇರ್ಬೋದು. ಅದರಿಂದ ಇಲ್ಲಿ 1/4 ಇಂಚ್ ತಗೊಳ್ಳಿ. ಸ್ವಲ್ಪ ಚಿಕ್ಕ ಟ್ರಿಕ್ಸೇ, ಆದ್ರೆ ಪ್ರಾಬ್ಲಮ್ ದೊಡ್ಡದನ್ನ ಕ್ರಿಯೇಟ್ ಮಾಡುತ್ತೆ. ಸೈಡ್ ಹೊಲಿಬೇಕಾದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಬೇಕಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾಗಿತ್ತು. ಇಷ್ಟಾದ್ಮೇಲೆ ಈ ಕಡೆ ಇರೋದನ್ನ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಮತ್ತೆ ಬ್ಯಾಕ್ನ ಏನು ತೆಗಿಯಕ್ ಹೋಗ್ಬಿಡಿ, ಹಂಗೆ ಇಟ್ಕೊಳ್ಳಿ. ಇವಾಗ ಅದ್ರದ್ದು ಫ್ರಂಟ್ ಲೆಂತ್ ನೋಡ್ಕೋಬೇಕು. ಫ್ರಂಟ್ ಲೆಂತ್ ಬಂದ್ಬಿಟ್ಟು ನಮ್ದು ಕಸ್ಟಮರ್ದು 10.5 ಇದೆ. 10.5ಗೆ ಒಂದು ಸುಮ್ಮನೆ ಒಂದು ಡಾಟ್ ಹಾಕೊಂಡು ಇಲ್ಲಿ 10.5 ಎಷ್ಟಿದೆ 38 ಇಂಚ್ ಇದೆ, ಅಂದ್ರೆ 9.5 ಬರಬೇಕು. ನೀವು 10 ಇಂಚ್ ಇಟ್ಕೊಳ್ಳಿ. ಅರ್ಧ ಇಂಚ್ ಏನಕ್ಕಪ್ಪ ಅಂತ ನೀವು ಕೇಳ್ಬೋದು. ಇಲ್ಲಿ ಉಕ್ಸ್ಪಟ್ಟಿಗೆ 1/4 ಇಂಚು, ಈ ಡಾಟ್ಗಳಿದ್ದಾಗ 1/4 ಇಂಚು ಸ್ವಲ್ಪ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿಗೆ. ಮತ್ತೆ ಅದಾದ್ಮೇಲೆ ಸೈಡ್ ಮಾರ್ಜಿನ್ ಇಲ್ಲಿಗೆ, ಅಪ್ಪರ್ ಚೆಸ್ಟ್ಗಿಂತ ಇಲ್ಲೊಂದು ಕ್ರಾಸ್ ಲೈನ್ ಹಾಕೊಳ್ಳಿ. ಹಾಕೊಂಡ್ರ ಅದಾದ್ಮೇಲೆ ಇವಾಗ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇವಾಗ ಫ್ರಂಟ್ ನ ತೆಗೆದ್ಬಿಟ್ಟು ಸೈಡಲ್ಲಿ ಇಕ್ಕಿ. ಅದಾದ್ಮೇಲೆ ನೋಡಿ ಮೇಲ್ಗಡೆ ಮಾರ್ಜಿನ್ ಬಿಟ್ಟು 10.5ಗೆ ಒಂದು ಲೈನು, ನಾವು ಆಲ್ರೆಡಿ 14 ಹೇಳಿದ್ವಲ್ಲ 14ಗೆ ಒಂದು ಲೈನು. ಮತ್ತೆ ಈ ಡಿಸ್ಟೆನ್ಸ್ ಉಕ್ಸ್ಪಟ್ಟಿಯಿಂದ ಇಲ್ಲಿ ಡಾಟ್ಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಯಾವಾಗೂ 4 ಮೇಲೇನೆ ಇರುತ್ತೆ. ಈ ಸೈಜ್ಗೆ ಬಂದ್ಬಿಟ್ಟು ನಾನು 4.25 ಇಡ್ತೀನಿ. 1/4 ಇಂಚ್ ಇಲ್ಲಿ ಹೊಲಿಯಕ್ ಹೋದ್ರೆ 4.25 ಬರುತ್ತೆ. ಆ ತರ ಇಷ್ಟಿಕ್ಕೊಂಡು ಇದಕ್ಕೊಂದು ಲೈನು, ಇದಕ್ಕೊಂದು ಲೈನು, ಮತ್ತೆ ಇದಕ್ಕೊಂದು ಲೈನು ನೋಡಿ. ಇಲ್ಲಿಂದ 1.5 ಇಂಚು ಎಷ್ಟು, ಈ ಕಡೆ 1.5 ಇಂಚ್ ಒಂದು ಲೈನು, ಈ ಕಡೆ 1.5 ಇಂಚ್ ಒಂದು ಸುಮ್ಮನೆ ಒಂದು ಡಾಟ್ ಮಾಡ್ಕೊಂಡು ಇಲ್ಲಿಂದ ಹಿಂಗೊಂದು ಕ್ರಾಸು ಸ್ವಲ್ಪ 1 ಇಂಚ್ ಅಷ್ಟು ಮೇಲಕ್ಕೆ ಬರೋ ಥರ, ಮತ್ತೆ ಇಲ್ಲೂ ಅಷ್ಟೇ 1 ಇಂಚ್ ಮೇಲಕ್ಕೆ ಬರೋ ಥರ ಹಿಂಗೊಂದು ಕ್ರಾಸ್ ಲೈನು. ಮತ್ತೆ ಈ ನೆಕ್ ಡೀಪ್ಗೂ ಈ ಡಾಟ್ ಪಾಯಿಂಟ್ ಲೈನ್ ಇರುತ್ತಲ್ಲ, ಎರಡಕ್ಕೂ ಸೆಂಟ್ರಲ್ಲಿ ಇನ್ನೊಂದು ನಾವು ಚಿಕ್ಕ ಡಾಟ್ ಇಟ್ಕೊಂತೀವಲ್ಲ ಅಲ್ಲಿಗೊಂದು ಲೈನ್ ಹಾಕೊಳ್ಳಿ. ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ನಿಮಗೆ 1.5 ಇಂಚ್ ಅಷ್ಟು. ಮತ್ತೆ ಸೈಡಲ್ಲಿ ನಾವೆಷ್ಟು ಕೊಲಿತೀವೋ ಅಷ್ಟಕ್ಕೊಂದು ಲೈನ್ ಮಾರ್ಕ್ ಹಾಕೊಳ್ಳಿ. ಇವಾಗ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಈ ಲೈನ್ ಕರೆಕ್ಟ್ ಆಗಿದೆ, ಈ ಲೈನ್ ಕರೆಕ್ಟ್ ಆಗಿದೆ. ಇವಾಗೆಲ್ಲ ಮೆಜರ್ಮೆಂಟು ಸರಿ ಇದೆ. ಇವಾಗ ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಕೆಲಸ. ಅದಾದ್ಮೇಲೆ ಇದನ್ನ ಈ ಕಡೆ ತಿರುಗಿಸ್ಕೊಂಡು ಫ್ರಂಟ್ ಶೇಪು ಯಾವುದು ಮರಿಬಾರ್ದು. 1/1 ನೀಟಾಗಿ ಕ್ಲಿಯರ್ ಆಗಿ ಕಟ್ ಮಾಡ್ಕೊಂಡ್ ಬಂದ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಈ ತರ ಜಾಸ್ತಿ ಶೇಪ್ ತೆಗಿಯಂಗಿಲ್ಲ, ಯಾಕಂದ್ರೆ ಡೀಪ್ ನೆಕ್, ಶೋಲ್ಡರ್ ಕಮ್ಮಿ ಇಟ್ಕೊಂಡಿರ್ತೀವಿ ನಾವು. ಆಲ್ರೆಡಿ 3 ಇಂಚ್ ಮೈನಸ್ ಮಾಡಿ ಇಟ್ಕೊಂಡಿದೀವಿ ಶೋಲ್ಡರ್ನ, ಅದಕ್ಕೋಸ್ಕರ ಸ್ವಲ್ಪ ತೆಗೆದ್ರು ನಾವು ಅದಕ್ಕೆ. ಮತ್ತೆ ಈ ಡಾಟ್ಗೆ ಜಾಯಿನ್ ಆಗೋ ತರ ಇದೊಂದು 2.5-3 ಇಂಚ್ ಅಷ್ಟು ಇದಕ್ಕೊಂದು ಲೈನು ಇಷ್ಟು ಹಾಕೊಂಡ್ವಿ. ಇಷ್ಟು ಹಾಕೊಂಡಾದ್ಮೇಲೆ ಫ್ರಂಟ್ ನೆಕ್ ಕಟ್ ಮಾಡಿ, ಫ್ರಂಟ್ ನೆಕ್ ತೆಗೆದಿರ್ತೀವಲ್ಲ ಇಷ್ಟು ಪೀಸ್ ಮಿಕ್ಕಿರುತ್ತೆ, ಇದರಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಏನಕ್ಕೆ ಅಂತಂದ್ರೆ ಈ ಪೀಸ್ ನ ಉಳಿಸಿದ್ದು ಇಷ್ಟು, ಇಲ್ಲಿ ಕ್ಯಾನ್ವಾಸು ಪೀಸಿಂಗ್ ಅಂತೀವಲ್ಲ ಅದನ್ನ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ. ಇಲ್ಲೇ ಬೆಲ್ಟ್ ಇಷ್ಟಾಗಲ್ಲ ಕಟ್ ಮಾಡ್ಬಿಟ್ರೆ ಮತ್ತೆ ಇಲ್ಲಿ ಕ್ಯಾನ್ವಾಸ್ಗೆ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಲೈನಿಂಗ್ ಇರೋದ್ರಲ್ಲೇ ಎಲ್ಲದಕ್ಕೂ ಆಗ್ಬೇಕು ಅನ್ನೋ ತರ ನಾವು ಕಟಿಂಗ್ ಮಾಡಬೇಕು.
ಮತ್ತೆ ಟೈಲರ್ಗಳು ಲೈನಿಂಗ್ ಇಲ್ಲ ಅಂತ ಹುಡ್ಕಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲ ವಿಡಿಯೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಇದು ಮಾರ್ಜಿನು, ಇದು ಉಕ್ಸ್ಪಟ್ಟಿ ಹತ್ರ ಮಾರ್ಜಿನ್ನು. ವೇಸ್ಟ್ ಸೊಂಟ ಎಷ್ಟಿದೆ ಅಂತಂದ್ರೆ 34 ಇದೆ. 34ರಲ್ಲಿ ಡಿವೈಡೆಡ್ ಬೈ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 8.5 ಬರುತ್ತೆ. ಆ 8.5ನೇ ಇಲ್ಲಿ ಹಾಕೊಂತ ಇದೀನಿ. ಇದರಲ್ಲಿ 8.5ರಲ್ಲಿ ಅರ್ಧ 4.25 ಒಂದು ಮಾರ್ಕ್ ಹಾಕೊಂಡೆ. ಮತ್ತೆ ಸೈಡ್ ಅಲ್ಲಿ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ನೀವು ಬಿಟ್ಕೊಳ್ಳಿ. ಆಮೇಲೆ ಈ 2 ಲೈನ್ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೊಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡೆ. ಮತ್ತೆ ರೆಗ್ಯುಲರ್ ಎಲ್ಲಾ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ 3.5, ಇಲ್ಲಿ 2.5, ಇದು 3.5. ಇದು ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಬಂದ್ರೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಕಪ್ಸ್. ಅದಕ್ಕೋಸ್ಕರ ನಾನು ಈ 1 ಇಂಚ್ ಅನ್ನೋದು ಮೈನಸ್ ಮಾಡ್ತೀನಿ. ಮತ್ತೆ ಮಾರ್ಜಿನ್ ಎಲ್ಲ ಕಟ್ ಮಾಡಿದೆ. ಮತ್ತೆ ಇಲ್ಲಿ ಮಾರ್ಜಿನ್ ಕಟ್ ಮಾಡಬೇಕು. ನಾವು ಇದನ್ನ ಹಿಂಗೆ ನೋಡಿ ಹೆಂಗ ಎಷ್ಟು ಈ ಶೇಪ್ ಬಂದಾಗ ಇಲ್ಲಿ ಕಪ್ಸು ನೀಟಾಗಿ ಕೂರುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಮಾರ್ಕ್ ಮೇಲೆನೆ ಅಷ್ಟೆ. ಇವಾಗ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಏನಕ್ಕೆ ಅಂದ್ರೆ ಇದು ಬ್ಯಾಕ್ ಸೈಡ್ ಬರಬೇಕು ಅಂತ ಅಷ್ಟೇ. ಇವಾಗ ಈ ಲೈನ್ ಬ್ಯಾಕ್ ಅಲ್ಲಿ ಸೈಡ್ ಡಾಟ್ ಬರುತ್ತೆ ಅಲ್ವ ಅಂತ ನೋಡ್ಕೊಳ್ಳೋಣ. ನೋಡಿ ಈ ತರ ಇಟ್ಕೊಳ್ಳಿ, ಈ ತರ ಇಟ್ಕೊಳ್ಳಿ. ಮತ್ತೆ ಇಲ್ಲಿ 3.5 ಒಂದು ಪಾಯಿಂಟ್ ಕಮ್ಮಿ ಬರುತ್ತೆ. ಇಲ್ಲ 3.5 ಒಂದು ಪಾಯಿಂಟ್ ಕಮ್ಮಿ ಬಿಟ್ಕೊಂಡು ಮತ್ತೆ 1 ಇಂಚ್ ಮೈನಸ್ ಮಾಡಿ. ಏನಕ್ಕೆ ಅಂತಂದ್ರೆ ಇಲ್ಲಿ ಒಲೆಕ್ ಮಾರ್ಜಿನ್, ಇಲ್ಲಿ ಒಲೆಕ್ ಮಾರ್ಜಿನ್, ಇದಕ್ಕೆ ಒಲೆಕ್ ಮಾರ್ಜಿನ್ ಹೋದ್ರೆ ಇಷ್ಟು ಬರುತ್ತೆ. ಇದಿಷ್ಟು ಬ್ಯಾಕ್ ಡಾಟ್ ಬರುತ್ತೆ ಸಣ್ಣದಾಗಿ. ಈ ಶೇಪ್ ಕರೆಕ್ಟ್ ಆಗಿದೆ ಅಲ್ಲಿ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸೈಡ್ ಡಾಟ್ ಯಾವ ತರ ಡಿಪೆಂಡ್ ಮಾಡ್ತೀವಿ ಅಂತಂದ್ರೆ ಇದು ಜಾಸ್ತಿ ಮೇಲಕ್ಕೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಹಿಂಗೆ ಹಿಡ್ಕೊಂಡಾಗ ಬ್ಲೌಸ್ ಕೈ ಮೇಲತ್ತೆ, ಬ್ಲೌಸ್ ಮೇಲಕ್ಕೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಇಲ್ಲಿ ಮೇಲಕ್ಕೆ ಎತ್ಕೋಬಾರ್ದು. ಹಂಗಂತ ಹೇಳ್ಬಿಟ್ಟು ಸ್ಟ್ರೈಟ್ ಆಗು ಇರಬಾರ್ದು. ಏನಕ್ಕೆ ಅಂದ್ರೆ ನಾವಿಲ್ಲಿ ಶೇಪ್ ಕೊಟ್ಟು ಪ್ರಯೋಜನ ಇರಲ್ಲ. ಹಿಂಗೆ ರೌಂಡ್ ಆಗಿ ಶೇಪ್ ಬರಬೇಕು, ಇಲ್ಲೂ ಬರ್ಬೇಕು, ಇಲ್ಲೂ ಬರ್ಬೇಕು. ಅವಾಗೆ ಕಪ್ಸ್ ಅನ್ನೋದು ಕಪ್ಸ್ ಹತ್ರ ನೀಟಾಗಿ ಹಿಂಗೆ ರೌಂಡ್ ಶೇಪ್ ಅಲ್ಲಿ ಕುತ್ಕೊಂತದೆ. ಹಂಗಂತ ಹೇಳ್ಬಿಟ್ಟು ಈ ಜಾಸ್ತಿ 1-1.5 ಇಂಚ್ ಅಷ್ಟು ಇಲ್ಲಿ ಮೇಲೆ ಇರಬೇಕು, ಇಲ್ಲೂ ಮೇಲೆ ಇರಬೇಕು. ಬೆಲ್ಟ್ ಅಲ್ಲೂ ಹಿಂಗೆ ಬೆಂಡ್ ಇರಬೇಕು, ಸ್ಟ್ರೈಟ್ ಇರಬಾರ್ದು. ಅವಾಗ ಫಿಟ್ಟಿಂಗ್ಸ್ ಅನ್ನೋದು ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಹಿಂಗೆ ಕ್ರಾಸ್ ತಗೊಂಡಿದ್ದೀನಿ. ಇವಾಗ ಇಷ್ಟು ಬಂದಿದೆ ನೋಡಿ. ಇನ್ನು ಮೇಲೆ ತೆಗೆದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಸೈಡ್ ಡಾಟ್ ಅನ್ನೋದು ಕೊಡ್ತೀನಿ ಇವಾಗ. ಮತ್ತೆ ಇದರಲ್ಲೂ ಅಷ್ಟೇ ಜಾಸ್ತಿ ಸೇಪ್ ಅನ್ನಿಸ್ತಾ ಇದ್ರೆ ನಿಮ್ಗೆ ಒಂದೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ಟು ಅಷ್ಟೇ ಜಾಸ್ತಿ ಅಗಲ ಕೊಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಚೆಸ್ಟ್ ಇಂದ ಕೆಳಗಡೆ ಹೊಟ್ಟೆ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ರಿಂಕಲ್ಸ್ ಹಿಂಗೆ ಅಮ್ಕೊಂಡ್ಬಿಡುತ್ತೆ, ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಅಗಲ ಅನ್ನೋದು ಕೊಡ್ಬೇಡಿ. ಇಷ್ಟು ಮಾತ್ರ ಇದ್ರೆ ಸಾಕು. ಈ ಕಡೆ ಮಾರ್ಜಿನ್, ಈ ಕಡೆ ಮಾರ್ಜಿನ್ ಹೋದ್ರೆ ನಮ್ಗೆ ಸೆಂಟ್ರಲ್ ಎಷ್ಟು ಬರುತ್ತೆ ಅಂದ್ರೆ 1.25-2 ಇಂಚ್ ಬರುತ್ತೆ. 2 ಇಂಚ್ ಬರುತ್ತೆ. 2 ಇಂಚ್ ಅಂದ್ರೆ ಸಾಕು, ಚೆನ್ನಾಗಿ ಇರುತ್ತೆ ಫಿಟ್ಟಿಂಗು. ಇವಾಗ ಇಷ್ಟೆಲ್ಲ ಕರೆಕ್ಟ್ ಆಗಿದೆ ಅಂದ್ಮೇಲೆ ಇವಾಗ ಇದನ್ನ ಡಾಟ್ಗಳನ್ನ ಇಟ್ಕೊಳ್ಳೋಣ. ನೋಡಿ ಈ ತರ ಬೆಲ್ಟ್ ಕರೆಕ್ಟ್ ಆಗಿ ಬರೋ ತರ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಇಲ್ಲೊಂದು ನ್ಯಾಚ್ ಹಾಕಿ, ಇಲ್ಲೊಂದು ನ್ಯಾಚ್ ಹಾಕಿ. ಇವಾಗ ಈ ಕಡೆ ಮಾರ್ಕ್ ಗೊತ್ತಾಗಲ್ವಲ್ಲ, ಅದಕ್ಕೆ ಏನ್ ಮಾಡಬೇಕು, ವೀಲ್ ತಗೊಂಡು ಹಿಂಗೋ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಸೈಡ್ ಇಡಿ. ಮತ್ತೆ ಬ್ಯಾಕ್ ತಗೊಳ್ಳಿ, ಹಿಂಗೊಂದು ಇದಕ್ಕೊಂದು ಮಾರ್ಕ್ ಹಾಕಿ. ಮತ್ತೆ ಇದನ್ನು ಅಷ್ಟೇ ರೌಂಡ್ ನೆಕ್ ಇರೋದ್ರಿಂದ ನೀಟಾಗಿ ನೀವೇ ಕಟ್ ಮಾಡಿ ಕೊಟ್ಬಿಡಿ. ನೋಡಿ ಹಿಂಗೆ ನೋಡಿ ಈ ತರ ನೀವು ಕಟಿಂಗ್ ಅನ್ನೋದು ಕಲಿಬೇಕು. ಪ್ರತಿಯೊಂದು ಮೆಜರ್ಮೆಂಟ್ಗೂ ಅಷ್ಟೇ ನೀವು ಯಾವ್ಯಾವ ಶೋಲ್ಡರ್ಗೆ ಎಷ್ಟು ಫುಲ್ ಶೋಲ್ಡರ್ಗೆ ಮೈನಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಈ ತರ ಸಿಂಪಲ್ ಆಗಿ ಕಟಿಂಗ್ ಮಾಡೋದು ಈ ತರ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಪ್ರತಿಯೊಂದು ವಿಡಿಯೋದಲ್ಲೂ ಇನ್ನೂ ಡಿಫ್ರೆಂಟ್ ಆಗಿ ಎಲ್ಲ ಮೆಜರ್ಮೆಂಟ್ಗಳು ತೋರಿಸ್ಕೊಡ್ತೀನಿ, ಶೋಲ್ಡರ್ನು ತೋರಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.